ಏ ಪ್ರೇಮಿ, ಇವತ್ತ ಊಟಕ್ಕೆ ಹಾಕೊಂಬಂದು ಕೊಡ್ತೀಯನಿಲ್ಲ? ಯವ್ವ ಇದ್ರ ಜೊತೆ ಒದರ್ಕೊಂಡು ಒದರ್ಕೊಂಡು ಸಾಕಾಗಿ ಹೋಗೈತೆ ಯವ್ವ. ಏನು ಜೋಡಾತಯ್ಯವ ಇದು ನನಗೆ. ಯಾಕಯ್ಯವ್ವ ಎದಕ್ ಕರ್ಯಾಕತ್ತಿ? ಏನೇ ಕರ್ಯಾಕತ್ತಿ ಏಕಿನ? ಆಕಿನ ಕರೆದ್ರೆ ನೀ ಎದಕ್ಕೆ ಬಂದಿ? ಅದ ಬೇಕಿ ನಾಷ್ಟಾಕ ತಯಾರು ಮಾಡಾಕತ್ತಿದ್ಲು, ಕೇಳಿ ಬಾ ಅಂದ್ಲು. ನಾನು ಹೇಳಕತ್ತೆ ನೀವು ಹೊಟ್ಟಸತಿ ರೊಟ್ಟಿ ಮಾಡಿದ್ರೆ ಹಾಕೊಂಬಾ ಅಂತಂದು ಒದ್ರಾಕತ್ತೆ. ನೀವು ಓಣ ಅನ್ವಲ್ ನೋಡಕ್ಕೆ ಒಟ್ಟ ಏನ ಕಿವಿ ಕೇಳ್ತಾವನಿಲ್ಲ ನೋಡಕ್ಕಿಗೆ. ಅಕ್ಕಿ ರೊಟ್ಟಿ ಮಾಡಿಲಿ ಇವತ್ತ, ಉಪ್ಪಿಟ್ಟು ಮಾಡ್ಯಾಳ ಉಪ್ಪಿಟ್ಟು. ಎಡೆ ಜೋಳದ ರೊಟ್ಟಿ ಭಾಳ ಬೇಡಪ್ಪ. ಎಡೆ ಜೋಳದ ರೊಟ್ಟಿ, ಒಂದು ಅರ್ಧಿದ್ದು ಖಾರ ಇದ್ರೆ ಖಾರ, ಒಂದಿಟ್ಟು ಎಣ್ಣೆ, ಮಾಡಿದ ರೊಟ್ಟಿ ಏನರ ಪಲ್ಯ ಇದ್ರೆ ಒಂದು ಚಮಚ ಪಲ್ಯ ಅಷ್ಟು ಹಾಕೊಂಬ. ಹೆಚ್ಚಿಂದ ಏನು ಬೇಡ, ಎಡೆ ರೊಟ್ಟಿ ಸಾಕು. ಓ ನಮ್ಮ ಅವ್ಗೆ ಹೆಂಗೆ ಕೇಳೋದು ನಾನು? ಉಪ್ಪಿಟ್ಟು ಮಾಡ್ಯಾ ಉಪ್ಪಿಟ್ಟು ಅಂತ ನಾ ಹೇಳ್ತೀನಿ, ಜೋಳದ ರೊಟ್ಟಿ ಹಾಕೊಂಬ ಅಂತ ಈಕಂತ. ಅಯ್ಯೋ ಏನು ಮಾಡಲಿ ಅವ್ವ ನಾನು. ಅಲ್ಲಲ್ಲ, ನಾ ಎರಡು ರೊಟ್ಟಿ ನಾನು ಹೊಟ್ಟಿಗೆ ತಿನ್ನೋದು ಭಾಳನ. ಬಾಯಿ ಮ್ಯಾಗ ಅವ್ವ ಅಂತಂದು ಕೈ ಇಟ್ಕೊಂತೀನಿ ನೀನು ಬಾಯಿ ಮ್ಯಾಗ. ಅಲ್ಲ, ಎರಡು ರೊಟ್ಟಿ ತಿನ್ನೋದು ಭಾಳ ನಾನು ಏನು ಸಾಯ ಹೊಡಿಬೇಕಂತೀರಿ? ನನಗೆ ಅರ್ಧ ರೊಟ್ಟಿ ಒಂದು ರೊಟ್ಟಿ ಕೊಟ್ಟು ನಮ್ಮ ಅವ್ಗೆ ಹಿಂಗೆ ಹೇಳಿದ್ರೆ ಕೇಳೋದಿಲ್ಲ, ಕಿವಿ ಅಂತ ಹೋಗಿ ಒದ್ರಿ ಹೇಳ್ಬೇಕು ಈಕಿಗೆ. ರೊಟ್ಟಿ ಮಾಡಿಲಿ ಇವತ್ತು ರೊಟ್ಟಿ. ಹಲ್ಕಟ್ಬಡೆ ಕಿವಿಯನ್ನು ಮರ್ರಂದು ಹೋದು ನೋಡು. ಹಂಗೆ ಹೇಳಿ ಕೇಳೋದಿಲ್ಲ ನನಗೆ. ಒಂದು ಒದರ್ತೀರಿ ಕಿವಿಯಾಗ. ಸಣ್ಣಗಟ್ಟೆ ನೀನು. ಮತ್ತೆ ಹೆಂಗೆ ಹೇಳ್ಬೇಕು ನಿನಗೆ? ಉಪ್ಪಿಟ್ಟು ಮಾಡ ಅಂತ ನಾ ಅಂತೇನಿ, ರೊಟ್ಟಿ ಹಚ್ಕೊಂಬ ಅಂತ ನೀ ಅಂತೀ. ಎಲ್ಲದ ನೀನು ಹೇಳ್ತಿ ಯಾಕಿನ ಕರಿ ಇಲ್ಲಕಿನ? ಯಾರನ್ನ ಕರೆಯೋಕೆ ಏನು ಹೇಳಕ್ಕೆ ಒಲ್ಲೆ ಹೊಕ್ಕಿ ನಾನು. ತನ್ನ ಕಣ್ಣು ಕಾಣದ ಹೊಲಕ್ಕೆ ಹೋದ್ನಿ ಅಂದ್ರೆ ಈಗ ಗುದ್ದಾಡ್ಕೊಂತ ಎರಡು ಇಲ್ಲಕ್ಕೆ ಮನ್ಯಾಗ ಕುಂದ್ರು ಹೊಲಕ್ಕಿವು. ಅದೊಂಥರ ಐತಿ. ಇಕ್ಕೋಬೇಕು, ನಮ್ಮ ಹೋಗ್ಬೇಕಿ. ಸಾಕು ಹೋಗತ್ತೀವಿ ಇಬ್ಬರು ನಡುವ. ಇದಕ್ಕೇನತ್ತ? ನಿನ್ನ ಮೆಸೇಜ್ ಇಲ್ದಂಗೆ ನಿಂತಿಯಲ್ಲ ನೀನು ಸ್ವಾದಿಗೇಡಿ. ಹೋಗ ನಾಷ್ಟ ಹಾಕೊಂಬ, ಹೋಗ. ಬೆಸ್ಸನ ಹೊಕ್ಕನ್ ನೋಡು. ರೀ ಮುಂಜಾನೆ ಫೋನ್ ಬಂದಿತ್ತಲ್ಲ, ಏನೋ ಹೊಲದ ನಾವು ನೀರು ಹೋಗ್ತಾ ಅನ್ನಕತ್ತಿದ್ರು. ಯಾರು ಹಚ್ಚಿದ್ರು ಫೋನ್? ಸತ್ಯಾರ ಹಚ್ಬೇಕು. ಸತ್ಯಪ್ಪ ಫೋನ್ ಹಚ್ಚಿದ್ದ. ಮತ್ತೇನಂತ ಉಂಟು ಬಂದಿರ ಅಂದ್ರೆ ಒಲ್ಲೆ ಅಂತ ಮತ್ತೇನ ಕಿತಿಬಿ ನಡೆಸಿದ್ರು ಇವ್ರಿಬ್ರು ಗಂಡ ಹೆಂಡತಿ? ಏನೋ ಖರ್ಚು ರೊಕ್ಕ ಬೇಕಾಗೈತಂತ, ಹಂಗಾಗಿ ಹೊಲದ ಲವಣಿ ಬಂತಿರೋ ರೊಕ್ಕ ಕೊಡಪ್ಪ ಯಾವಸ್ ನೀವು ಖರ್ಚು ಕೊಟ್ಟು ಇಟ್ಕೊಂಡು ಒಂದಿವ್ಸ ಕೊಡ್ಬೇಕಂತ. ಏಟ್ ಕೊಡ್ಬೇಕಾಗಿದ್ದಿತ್ತು. ನಮ್ಮ ಸಾಲ ಹಮ್ಕೊಳ್ಳಿರಿ, ಸಾಲ ಅದಾವು. ಏನು ಸಾಲ ಹರಿನ ಬ್ಯಾಟ್, ಹಿಂಗೆ ಬಡ್ಡಿ ಬೆಳೆಸ್ಕೊಂತ ಹೋಗ್ಬೇಕ ನಾವು. ಅವ್ರಿಗೇನು ಯಾರು ಹೆಂಗಾರ ಹಾಳಾಗಾರ ಹೋಗಲ್ರಕ್ಕ, ಹತ್ತಿ ಬಿದ್ದಾರ ಹೋಗಲ್ರಕ್ಕ. ಅವ್ರು ಚಂದ ನೆಟ್ಟಗಿದ್ರೆ ಸಾಕು, ಮತ್ತೇನೈತಿ? ಹೊಳೆ ನೀವೇನಂದ್ರಿ ಮತ್ತೆ ರೊಕ್ಕ ಕೊಡ ಅಂದಿದ್ದಕ್ಕೆ? ನಾನು ಏನಂದಿಲ್ಲ, ಸುಮ್ಮನೆ ಫೋನ್ ಕಟ್ ಮಾಡಿ ನಾನು ಬರಲಿ ಮನಿತನ. ಅವಾಗ ಮಾತಾಡಿದ್ರತ್ ಸರಿಕ್ರಿದ್ರಿಗೆ ಓಣ್ಯಾಗ 10 ಮನಿ ಇರ್ತಾವು, ಒದ್ರಾಡೋದು ಸರಿಕ್ರಿದ್ರು ಚಂದಲ್ಲ. ಇವೇನು ಮುಂಜಾನೆ ಇರ್ತೀವಿ ಉಕ್ಕುರ್ದು ಬಾಯ ಅಂತಂದು ಮಂದಿ ನಮಗೆ ಒಂದಿನ ಯಾರ ಜೊತೆನೂ ಅನಿಸ್ಕೊಂಡಿದ್ದಿಲ್ಲ ನಾವು. ಇವ್ನ ಸಂಬಂಧ ಊರಾಗ ತಲೆ ಎತ್ಕೊಂಡು ಅಡ್ಡಾಡ್ಲಾರ್ದಂಗೆ ಆಗಿತ್ತು ನನಗೆ. ಬರಲಿ ಮನಿಗೆ ಸರಿ ಹೇಳ್ತಾನೆ. ಇಲ್ಲ ಮನೆಗೆ ನಾನು ಜಾಡಿಸಿ ಕಳಿಸ್ತೇನೆ, ಬರ್ಲಿ ಅವ. ನಾನು ಮನೆಗೆ ಬಂದಿರ್ತಾನೆ, ನಿಮ್ಮ ಮಾತಿ ಬೆಲೆ ಕೊಟ್ಟು ಒಂದು ಇಟ್ಟ ನಾ ಒದ್ರಾಡಕ್ಕೆ ಹೋಗುದಿಲ್ಲ ಅವಂಗ. ಬರ್ಲಿ ಅವ ಈ ಸರ. ಏನಪ್ಪ ಮತ್ತೆ ಇರು, ನಾ ಏನು ಕುತ್ತಿಗೆ ಇಚ್ಚಿ ಬಿಡು ನಮ್ದು. ಆಮೇಲೆ ಎಲ್ಲ ಆಸ್ತಿನೂ ಸಿಗ್ತೈತಿ, ಮನಿನೂ ಸಿಗ್ತೈತಿ ನಿನಗೆ. ನಮ್ದ ಕಾಟೇನು ಜಾಸ್ತಿ ಆಗೈತೆ ಅಂತ ಹೇಳ್ತಾನೆ. ಬರ್ಲಿ ಅವ ಇವತ್ತು ಈ ಸರ ಬರ್ಲಿ ಅವ. ಅದಕ್ಕೆ ಹೇಳ್ತಿದ್ದೆ ಮನೆಗೆ ಬಂದಾಗ ಒದ್ರಾಡಬೇಡ ಪೆದ್ದವ ಅಂತೇಳಿ. ಮತ್ತೆ ಮನಸ್ಸು ಅವ್ರಿಗೆ ಕಟ್ಟಿ ಆದಂಗೆ ಆಗ್ಬಿಡ್ತೈತಿ. ಏನು ಮನೆಗೆ ಹೋದ್ರ ಏನು ಹಚ್ಕೊಂತಾರೆ ಇವ್ರು ಅಂತಂದು ಸುಮ್ಮನೆ ಅದಕ್ಕೆ ಮನಸ್ಸು ಕಲಕಾಕವು ಬೇಡ ಅಂತ ನಾನು ಒದ್ರಾಡೋದು ಹೋಗ್ಬೇಡವ ಪೆದ್ದವ ಅಂತ ನಾ ಹೇಳ್ತಿದ್ನೆ. ಬರ್ಲಿ ಅವ ಬರ್ಲಿ ಮನೆಗೆ ಬರ್ಲಿ ಹೇಳ್ತಾನೆ. ಏನು ಲವಣಿದು ಕೊಟ್ಟು ತೊಗೊಂಡು ಏನು ಮಾಡ್ತೀಪ್ಪ ನೀನು? ಬಂದು ಇಲ್ಲೇ ಇರು, ಹೊಲ ಮಾಡ್ಕೊಂಡು ಹೋಗು ಮನೆಗೆ. ಆ ಕಡೆ ಕಡೆ ಹಾಕೋ ಎಲ್ಲ ಹಾಕೋ. ನಮ್ಮ ನೀಗ್ಲಾರ್ದು ಕಲ ನಾವು ಬೇರೆದ್ರು ಹೊಲ ಮಾಡ್ಕೊಡ ಹೊಲ ಕೊಟ್ಟಿದ್ದು ಮಾಡಕ್ಕೆ. ಫೋನ್ ಹಚ್ಚಿ ಕೊಡ್ರಿಲ್ಲ ಅವ್ನು, ಫೋನ್ ಹಚ್ಚಿ ಕೊಡ್ರಿಲ್ಲ ಅವ್ನು. ಸರಳ ಮನೆಗೆ ಬಂದಿಲ್ಲ, ಮಾತಾಡಿ ಹೋಗು, ಅಲ್ಲೇ ಕೂತ್ಕೊಂಡು ಮಾತಾಡ ಕಡೆ ಅಂತಂದು ಹೇಳ್ತಾನೆ ನಂಗೆ. ಫೋನ್ ಹಚ್ಚಿ ಕೊಡ್ರಿಲ್ಲ. ತಲೆ ಹಿಡಿಸಿ ತಲೆ ಎಲ್ಲಿ ಓಡ್ ಹೋಗ್ಲಿ ಅನಿಸತ್ ನನಗೆ. ಹಂಗಾರೆ ತಲೆ ಹಿಡಿದು ಹೋಗೈತೆ ನನಗೂ. ಸುದ್ದಕಣ ನಾ ಸುದ್ದಕಣ ಅಂತ ನಾನು ಸುಮ್ಮನೆ ಅದೇ. ಆತವ ಏನು ಹೇಳ್ತಾನ? ಆತಪ್ಪ ಆತ ನಿನಗೆಲ್ಲ ಅದ ಮನಸ್ಸು ಅಲ್ಲಿರು ತಂದೆ ತಾಯಿನ ಮರಿಬಾರ್ದಪ್ಪ, ಹಂಗೆಲ್ಲ ಇದನ್ನ ಮಾಡಬಾರ್ದು. ಹಂಗೆ ಮತ್ತು ನೀ ಬಂದಿರ್ಲಾರ್ದಕ್ಕೆ ನಿಮ್ಮ ಔಷಧಿ ತಕ್ಕಳ ಹಾಕಿದ್ದು ತಪ್ಪಲ್ಲ. ಹೋಗ್ಕೊಂತ ಬರ್ಕೊಂತೀರಿ, ಹುಡುಗರು ಕರ್ಕೊಂಡು ಬಾ. ಹುಡುಗರು ನಮ್ಮ ಮರ್ತಂಗ ಹಾಕವು. ಈ ಕಡೆದು ಏನು ಅವ್ರಿಗೆ ಇದನ್ನ ಕಳ್ಳ ಉಳಿಯಂಗಿಲ್ಲ ಅಂತ ಎಲ್ಲ ಹೇಳೇನ ಅವಂಗ. ಹ್ಞೂ ಅಂತಾನ. ಮತ್ತು ಮನೆಗೆ ಹೋಗಿ ತಂದ ಕೈಯೇ ಬಿಡುದಿಲ್ಲ ಅವ. ಕಲಿಸ್ತಾರ ಕಲಿಕೆ ಮತ್ತೆ ಹೆಚ್ಚಾಗೈತಿ. ಮತ್ತೇನು ಮಾಡ್ಯಾನ? ಓ ಬಂಗಾರದಂಗೆ 2 ಹೆಣ್ಣು ಹುಡುಗರು ಅದಾವು. ಏನು ತವ್ರ ಮನೆಗೆ ಏನು ನಾವು ಲಗ್ನದಾಗ ನಮ್ಗೇನು ನಿಗ್ತತಿ? ಏನು ಬಂಗಾರ ಏನು ಹಾಕ್ಲಿಲ್ಲ ನಾವು ಅವಕ್ಕೆ. ಏನು ಒಂದು ದಿನ ಹಿಂಗೆ ಹಾಕಿದ್ರಿ ನೀವು, ಹಿಂಗೆ ಹಾಕಿಲ್ಲ ಅಂತಂದು ಒಂದು ದಿನ ಏನೂ ಅನ್ನೋದಿಲ್ಲ. ಅವು ಸುಮ್ಮನೆ ಬರ್ತಾವು ಹೊಕ್ಕವು, ನಮ್ಮ ಜೊತೆ ಇರ್ತಾವು. ಏನು ಮಾಡಿ ತಂದು ಹಾಕಿದ್ರೆ ತಿಂತಾವು, ಕಟ್ಕೊಂಡು ಹೊಕ್ಕವು. ಏನು ಚಿಂತೆ ಐತಿ ನಮ್ಗೆ? ಪಾಪ 2 ಹೆಣ್ಣು ಹುಡುಗರಿಗೆ ಏನು ಆಸರ ಮಾಡಲಿಲ್ಲ ನಾವು. ಗಿರ್ಜಾ ಹೋಗಾತು, ಗಂಗಾ ಹೋಗಾತು. ಇಷ್ಟು ಏನಾರ ಹೆಣ್ಣು ಮಕ್ಳದ್ದು ಏನಾರ ಖಬರ್ ಐತೆ ನೋಡು ಅವಂಗೆ. ಅವು ಬಂದಾಗ ಹೇಳ್ತಾವು, ಯವ್ವ ಏನು ಅನ್ನಕ್ಕೆ ಹೋಗ್ಬಿಡ್ವಿ ಅನ್ನಗೆ ಅಷ್ಟಕ್ಕೆ. ಮತ್ತು ಇದನ್ನು ಮಾಡ್ಕೊತ ನಮ್ಮ ಸಿಟ್ಟಕ್ಕನ ಏನು ಅನ್ನಕ್ಕೆ ಹೋಗ್ಬಿಡ, ಒದ್ರಾಡಕ್ಕೆ ಹೋಗ್ಬೇಡ, ನಿನ್ನೆ ನಮ್ಗೆ ಕೊಟ್ಟಿಲ್ಲ ಅಂತಂದು ನಮ್ಗೇನು ಸಿಟ್ಟಿಲ್ಬೇ, ನೀವು ಚಂದಾಗಿರಿ ಅಂತಂದು ಅಷ್ಟು ಹೇಳಕ್ಕವು. ಆ ಹುಡುಗರು ನಂಬೋಲ್ ನೋಡವ. ಅವಂಗೆ ಇಷ್ಟು ಮರ್ಜಿ ಕಾಯ್ತೀವಲ್ಲ, ಅದಕ್ಕೆ ನನಗೆ ಹೆದರ್ತಾರಂತ ತಿಳ್ಕೊಂಬಿಟ್ಟಾನವ. ಇಲ್ಲ ಅವಡೆ ಎಲ್ಲ ಅಡಿಕೆ ತಂಬಾರೆ ಅವ ಮಾರ್ತ ಹಂಗೆ ಕುಂತು ನೋಡು. ಟಾಕೆ ಕಟ್ಟಿ ಮಗಿಟ್ಟೆ ನೀರು ಕುಡಿದು ಹಂಗೆ ಮರ್ತಿ ತಗ ಬಂದ ತಂಬಾರೆ ಅವ ಹಚ್ಚಿಟ್ಟೆ ನೋಡಲ್ಲ ಎಲ್ಲಿ ಅಡಿಕೆ ಸುಣ್ಣ ಅದು. ಹೋಗ ತಮ್ಮ ಅಂತಡಿ ತಗೋಕ. ಮಳೆ ಕೆಲವೊಂದು ಕಡೆ ಆಗೈತಂತವ, ಕೆಲವೊಂದು ಕಡೆ ಆಗಿಲ್ಲ ಅಂತ. ಎಲ್ಲರೂ ಬಿತ್ತಾರೀಗ. ಮಳೆ ಆಗ್ಬೇಕು ಯವ್ವ. ಈಗ ಚಂದಂಗೆ ಮಳೆ ಆದ್ರೆ ನೋಡೀಗ ಬೆಳಿಗ್ಗೆಲ್ಲ ಅನುಕೂಲ ಆಕತಿ. ಪುನಃ ಮಣ್ಣು ನಾನು ಫೋನ್ ಹಚ್ಚಿದ್ನಲ್ಲ ನಮ್ಮ ಅವ್ವಾರ ಊರಿಗೆ. ನಮ್ಗೆ ಇಷ್ಟು ಮಳೆ ಹತ್ತಲ್ಲ, ನಮ್ಮ ಅವ್ವಾರ ಊರಿಗೆ ಮಳೆನೇ ಇದ್ದಿದ್ದಿಲ್ಲ ಅಂತ. ಅವರು ಚಿಂತೆ ಮಾಡಾಕತ್ತಿದ್ರು. ಯವ್ವ ಬಿತ್ತಿ ಬಂದಾರ, ಏನಿದು ಮಳೆ ಆಗ್ಬೇಕೀಗ, ಮಳಿನೇ ಇಲ್ಲ. ಹಂಗೆ ಒಂದಿಟ್ಟು ಹಂಗೆ ತೂತು ಅಂತಷ್ಟು ಉದುರ್ತತಿ. ಮಸ್ತಾಗಿ ಮಳೆ ಆಗ್ಬೇಕೀಗ. ಏನವ ಯವ್ವ ಅನ್ನಕತ್ತಿದ್ರು ಅವರು. ನಾನಿಲ್ಲ ಮೊನ್ನೆ ನಮ್ಮ ಇವ್ರಿಗೆ ತವ್ರ
ಮನ್ಯಾಗ ಅಲ್ಲಿ ಮಳೆ ಆಗೈತಿ ನಮಗಿಲ್ಲ ಇಲ್ಲಿ ಮತ್ತೆ ನಮಗಾದಾಗ ಅವ್ರಿಗಿಲ್ಲ ನೋಡಿ ಏನು ಮಾಡ್ತಿ ಮಳೆ ಆಗ್ಬೇಕಲ್ಲ ಯಾಕ ಈಗ ಹ್ಞೂ ಬೇ ಮಳೆ ಆಗ್ಬೇಕೀಗ ಬಿತ್ತೇವಲ್ಲ ಈಗ ಮಳೆ ಆಗ್ಬೇಕು ಚಂದಂಗೆ ಮಳೆ ಆದ್ರನ ಎಲ್ಲ ಅನುಕೂಲ ಈಗ ಏನನ ಅನಿಸ್ಬಿಟ್ಟೈತವ ಇವ ಅಕ್ಕ ಒಂದು ಸಿಂಗಾರ ಹೊಡಿ ನನ್ನ ಚಟ್ನಿಗೆ ಚಟ್ನಿ ಇಟ್ಟೈತೀನಿ ಮತ್ತು ಹೊಲಕ್ಕಿನ ಬುತ್ತಿ ಕಟ್ಟಾಕತ್ತಂದ್ರೆ ಶೇಂಗಾ ಚಟ್ನಿ ಅದು ಬೇಕಾಕತಿ ಮಧ್ಯಾಹ್ನ ಮಗಟ್ಟು ಊಟ ಮಾಡಿ ಹೊಡೆದ್ಬಿಡು ನನಗೆ ಒಂದು ಶೇಂಗಾ ಹೊಡೋದು ಡಬ್ಬಿಗೆ ಹಾಕೊಂಡು ಇಟ್ಕೊಂಡ್ವಿ ಅಂದ್ರೆ ಅದ ಚಟ್ನಿ ಮಾಡ್ಕೊಳಕ್ಕೆ ಹುರಿದ್ಕೊಂಡು ಚಟ್ನಿ ಮಾಡ್ಕೊಳಕ್ಕೆ ಬರ್ತೈತಿ ಮತ್ತು ಇರ್ಲಿಕ್ಕಂದ್ರೆ ಹೊಡೋದು ಆಗ ಮಾಡೋದಂದ್ರೆ ಕೈ ಹಿಡಿತೈತಕ್ಕ ಹ್ಞೂ ನಾನಿಲ್ಲ ನಾನು ಅದ ಹೇಳ್ಬೇಕಂದೆ ಹಿಡಿ ಎಲ್ಲಿ ತಕೋ ಹಿಡಿ ತಗೋ ಹಿಡಿ ಹೊಡಿಬೇಕೇವ ಈಗ ಈಗ ಹೊಡ್ಕೊಂತ ಕುಂತ್ರೆ ಮತ್ತು ಮಧ್ಯಾಹ್ನಕ್ಕೆ ಊಟಕ್ಕೆ ಅದು ಇದಾಕತಿ ಮತ್ತು ಹೇಳೋದು ಕುಂದ್ರದಾಕತಿ ಊಟ ಮಾಡಿ ಒಮ್ಮೆ ಕುಂತ್ಬಿಡು ತಗೋರ ಹೊರಗೆ ಅಲ್ಲೇ ಚವಣ್ಯಾಗ ಕುಂತ್ವಿ ಅಂದ್ರೆ ಎಲ್ಲ ಆಗತ್ತೆ ಕೆಲಸ ಹೌದಿಲ್ಲ ಚಟ್ನಿ ಬೇಕವ ಇನ್ನು ಹೊಲ ಕಟ್ಟಕತ್ವಿ ಅಂದ್ರೆ ಏನಾರ ಒಂದೇ ಥರ ಪಲ್ಯ ಮಾಡಿದಾಗ ಚಟ್ನಿ ಮೊಸರು ಕಟ್ಟು ಕಸಿದಂಗೆ ಚಿಂತಿರಂಗಿಲ್ಲ ಕಮಲಕ್ಕ ಗಿರ್ಜಕ್ಕ ಗಿರ್ಜಾವ ಬಾ ಕತ್ತಿರುವ ಇಬ್ರು ನೀನ ಏನು ಮಾಡ್ಬೇಕು ನಾಷ್ಟ ಮಾಡಿ ಇಲ್ಲಿ ಇಡ್ಕೆ ಕುಂತ ಕೂತಿದ್ದೆ ನೋಡಿ ಅಕ್ಕ ತಂಗಿ ಬಾಯ್ ತಕೊಂಡ್ರು ಬಾ ಎಲ್ಲಿ ಹಿಡ್ಕಿ ಕೊಡ ಕಮಲಕ್ಕ ನಾನು ಈಗ ರೊಟ್ಟಿ ಮಸ್ತ್ ತಿಂದು ಬಂದು ನೋಡಿ ತಗ ತಂಬ ಇಲ್ಲಿ ಹಾಕೋತೇನೆ ಅಂಬಕ್ಕರ್ ಮನೆ ಮುಂದೆ ಎಷ್ಟು ಬಾಯಾಗತ್ತಿತ್ತಲ್ಲ ಯಾಕ ಏನು ಜಗ ಹತ್ತಿತ್ತ ಇಲ್ಲ ಗಿರ್ಜಾವ ಅಯ್ಯೋ ಇಲ್ಲಿ ಬಿಡ ಕಮ್ಲಕ್ಕ ಯಾ ಜಗಳ ಹತ್ಬೇಕು ಸೊನಾರ್ ಗೇಡಿ ಏನು ಗಾಡಿ ಇಟ್ಕೊಂಡು ಮುಕ್ಕಳ ಗಾಡಿ ಇಟ್ಕೊಂಡು ಅಡ್ಡಾಡ್ದೆ ಇವತ್ತು ಚರಕ್ಕ ಮರಕ್ಕ ಹಂಗೆ ನೋಡ್ಬೇಕು ಅವನ್ನ ಏನು ಮಂದಿ ಮನುಷ್ಯರು ಕುಂತಾರ ಅನ್ನಂಗಿಲ್ಲ ಏನಿಲ್ಲ ಬರ್ರ ಆ ಕಡೆಲಿದ್ದೆ ಈ ಕಡೆಲಿದ್ದೆ ಆ ಕಡೆ ಸೊನಾರ್ ಗೇಡಿ ಬಿದ್ದು ಬಂದತ್ತಂತ ನೋಡಿ ಜಗ್ ಒದ್ರಾಡಕತ್ತಿದ್ದಕ್ಕೆ ಅವ್ರು ಅಂಬಕ್ಕ ನಾನು ಅಂಗಡಿಗೆ ಹೋಗಿ ಬರಾಕತ್ತಿದ್ದೆ ಅಲ್ಲೇ ಮಾತಾಡಕತ್ತಿದ್ರ ಯಾಕೆ ಹಿಂಗೆ ಮಗಗೆ ಆರಾಮಿಲ್ಲ ಅಂತಲ್ಲ ಹಿಂಗೆ ಬಿದ್ದಾನಂತ ಅಂದೆ ಹ್ಞೂ ಮುಕ್ಕಳ ಗಾಡಿ ಇಟ್ಕೊಂಡು ತೆರಪಿಲ್ದಂಗೆ ಅಡ್ಡಾಡಿದ್ರೆ ಕೇತನ ಮಳೆ ಆಗೈತಿ ಹೋಗ್ಬಾಡ್ಲ ಬಾಡೆ ಗಾಡಿ ತೊಗೊಂಡು ಬಸ್ಸಿಗೆ ಹೋಗಂತ ನಾ ಹೇಳೀನಿ ನಾ ಒಳಗೆ ಹೇಳಿ ಹೋಗೇನಿ ಗಾಡಿ ತೊಗೊಂಡು ಹೋಗಿ ಬಿದ್ದು ಬಂದ ನೋಡಾಗಿರ್ಜವ ಏನು ಮಾಡ್ಬೇಕು ಇವಕ್ಕೆ ಅಂತಂದು ಜಗ್ ಒದ್ರಾಡಕತ್ತಿದ್ದ ಅಂಬಕ್ಕ ನಾನು ನಿನ್ನೆ ಬಾಯ್ ಬಾಳಕತ್ತಿತ್ತ ನಾನು ಇದಕ್ಕೆ ಹೊಲಕ್ಕೆ ಹೋಗಿ ಹೊಳೆ ಬರಾಕತ್ತಿದ್ದೆ ನೋಡು ನೀಲ ಬರ್ಲಿಲ್ಲ ಬಿಡು ನಾನಷ್ಟ ಹೋಗಿದ್ದೆ ಹೊಳೆ ಬರೋ ಮುಂದೆ ಬಾಯ್ ಆಗಕತ್ತಿತ್ತು ಇವರು ನಾನು ಬರಾಕತ್ತಿದ್ವಿ ಯಾಕಂದ್ರೆ ಎಷ್ಟು ಬಾಯ್ ಆಗತ್ತಿತ್ತಲ್ಲ ಅಂತಂದೆ ಮನೆ ಏನಾರ ಇದ್ದಾವ ಬಿಡು ಮತ್ತೆ ಏನಾರ ಅದಕ್ಕೆ ಬಾಯ್ ಹಾಕಿರ್ತೈತೆ ಬಿಡು ಅಂತಂದ್ರೆ ಅವ್ರು ಅದಕ್ಕೆ ನಮ್ಗೆ ಸುಮ್ಮನೆ ದಾಟ್ ಬಂದಿ ಬಿಡು ನಮ್ಗೆ ಗೊತ್ತಿದ್ರು ಮಾತಾಡ್ಸ್ಬಿಡ್ತಿದ್ದೀವ ನಾನು ಕೇಳಬೇಡ ಅಂತಂದು ಅವ್ರ ಮನೆ ಮುಂದೆ ಹಿಂಗೆ ಹೊಳೆ ಬರೋ ಮುಂದೆ ಒಮ್ಮೆ ನೋಡಿದ್ನಿ ಬಿಡುವ ಆತಗೇನೋ ಹೊಳೆ ಏನೋ ಮಾಡಕತ್ತಿದ್ಲು ಸುಮ್ಮನೆ ದಾಟಿ ಹೋಗಿದ್ನಿ ನಾನು ಅಂಗಡಿಗೆ ಹೊಳೆ ಬರೋ ಮುಂದೆ ನೋಡ ಸುದ್ದಿ ಹತ್ತಿರಕ್ಕಿಲ್ಲನೋ ಗಿರ್ಜಿ ಸುಮ್ಮನೆ ಕೊಡ ಅನ್ಕಿಂದ ಅಂತೇಳಿ ನಾನು ಒಳಗೆ ಹೋಗ್ಲಿಲ್ವ ಹುಡುಗನೇನು ನೋಡಲಿಲ್ಲ ಮಾತಾಡ್ಸ್ಲಿಲ್ಲ ಬಿಡು ಅವ್ರು ಹೋಗಷ್ಟು ಮಾತಾಡಿ ಬಂದೆ ಹೆಂಗೆ ಮಾಡ್ಬೇಕು ಯಾಕಂದ್ರೆ ಹೋಗ್ಬೇಕಣ್ಣ ಮತ್ತೆ ಮಾತಾಡ್ಸಿ ಬರ್ಬೇಕಣ್ಣ ಹೋಗಿ ಮತ್ತು ಓಣ್ಯಾಗ ಬಂದಿಲ್ಲ ಅಂತವ ಇವ ಮತ್ತೆ ಹೋಗ್ಬೇಕಯ್ಯವ ಓಣೆ ಅಂತ ಹೋದಲ್ಲಿ ಬಿಟ್ರೆ ಚಲೋ ಅಂತಂಗಿಲ್ಲ ಒಂದು ಓಣ್ಯಾಗಿರಾರು ಎದ್ದು ಕೊಟ್ಲಿ ಅವ್ರು ನಮ್ಮ ಮಕ್ಕ ನೋಡ್ತಾ ಅವ್ರ ಮಕ್ಕ ನಾವು ನೋಡೋದು ಯಾಕೇನು ಯಾರು ಹೇಳ್ತಾರೆ ಇಂಥವು ಮತ್ತು ಸುದ್ದಿ ಹತ್ತವ ಹಿಂಗೆ ಬಂದ್ವಿ ಅಂತೇಳಿ ಸಂಜೆ ಮಾಡಿ ಒಂದು ಬ್ರೆಡ್ ಬಿಸ್ಕಿಟ್ ತೊಗೊಂಡು ಹೋಗಿ ಮಾತಾಡ್ಸಿ ಬರೋಣಂತ ಬರೋಣಂತ ನೀಲ ನಾನು ಕೂಡ ಬರ್ತೇವ ಮತ್ತು ನಿಮ್ಮ ತಂಗಿ ಅಂತ ಯಾರು ಅವ್ರು ಯಾಕೆ ಬಂದಿಲ್ಲಣ್ಣ ಅಂತೇಳಿ ಒಬ್ಬರು ಮನೆ ತರ್ಪಿಲ್ಲ ಒಬ್ಬರು ಬಂದಾರ ಬಿಡ ಅನ್ನೋದಿಲ್ಲ ಅವರು ನೀಲ ನಾನು ಕೂಡ ಬರ್ತೇವಿ ನೀನು ಬಾ ಮತ್ತು ಪಾರ್ವತಿ ಬರ್ತಾ ನೋಡಿ ಕೇಳು ಹುಟ್ರು ಕೂಡ ಹೋಗಿ ಮಾತಾಡ್ಸಿ ಬರೋಣಂತ ಪೆಟ್ಟಾಗೈತಂತನ ನಾವ ಕಾಲು ಅಂತಿದ್ನಂತವ ಏನು ಕಾಲೇನು ನೋವಾಗೈತೆ ಏನೋ ಗೊತ್ತಿಲ್ಲ ಕಮ್ಲಕ್ಕ ಒಟ್ಟು ಪೆಟ್ಟು ಹತ್ತಂಗೆ ಮಾತ್ರ ಪೆಟ್ಟ ಆಗೈತದ ಅಂತ ನಾತಿದ್ರು ದೊಡ್ಡ ಗಾಡಿ ಇತ್ತನವ ಒಂದಲ್ಲ ದೊಡ್ಡ ಗಾಡಿ ಇತ್ತದ ಏನು ಹಿಂದೆ ಕುಂತ್ರ ಮನುಷ್ಯರು ನಾಟಕ ಕುಂದ್ರದಿರು ಬಿಡು ಕುರ್ತು ಬೋದ್ ಮ್ಯಾಗ ಬೀಳ್ಬೇಕು ಹಿಂಗೆ ಅಂಥ ಗಾಡಿ ಕೊಡ್ಸ ಹಾಕಿದ ಅವಳಕ್ಕಿ ಏನು ತಂದೆ ತಾಯಿ ಏನು ಮಾಡ್ಬೇಕು ನಾಗಿರ್ಜವ ಮತ್ತೆ ಏನು ಮಕ್ಕಳು ಬಿಡ್ತಾವ ನಾವು ಕೊಡ್ಸಿ ಸುಮ್ಮನೆ ತೊಗೊಂಡು ಹೋಗೋದಿಲ್ಲ ಅದು ಬೇಕಿರ್ಬೇಕು ಒಂದು ಕಂಡು ಒಂದು ಚಲೋ ಬಿಡ ಇವ ಈಗ ಅವ ಅದನ್ನು ತೊಗೊಂಡಾನ ಇವ ಇದನ್ನು ತೊಗೊಂಡಾನ ಅಂಥೇಳಿ ಒಂದು ಕಂಡು ಒಂದು ಏನು ಚಂದ ಕಾಂತಾವು ಬೇಕಂತಾರ ಮತ್ತು ತಂದೆ ತಾಯಿ ಏನು ಮಾಡ್ಯಾರ ಹಿಂಗೆ ಮನ್ಯಾಗ ಹಠ ಮಾಡಕತ್ರ ಏನು ಮಾಡ್ಬೇಕು ಅವ್ರ ಬಿಡ ಕಮ್ಲಕ್ಕ ಈಕೆ ನಮ್ಮ ಬಕ್ಕರ ಏನು ಹಗರದಾಳ ಈಗ ಯಾಕರ ಕೊಡ್ಸಿ ನಾನು ತಲೆ ಬೇಸರ ಆಗೈತೆ ಈಗ ಬರೀ ಅಲ್ಲಿದೆ 2ನೇ ಸರನ ಬಿದ್ದಾನಂತ ಈಗ ಅದಕ್ಕೆ ಎದಕ್ಕರ ಕೊಡ್ಸಿದ್ದೇನವ ಇವಂಗ ಅಂತಂದು ಅಲ್ಲಿ ಕುಂತಾರ ಮುಂದೆ ಬೈತಾ ಅಂತ ಮಗನ್ನ ಅದಕ್ಕೆ ಅಂದೆ ನಾನು ಎದಕ್ಕೆ ಕೊಡ್ಸ್ಬೇಕಂತ ಹೇಳಿ ಆಕೆಗೂ ಕೊಡ್ಸಾಳ ಮೊದ್ಲು ಏನು ಮಗ ಏನು ಹೇಳ್ತಾನದ ಏನು ಇದು ಬೇಕಂದ್ರೆ ಅದ ನಾಳೆ ತಂದು ಕೊಡೋದು ಅದನ್ನ ತಾ ಕಲಿಸಿದ್ದ ಚಾಳೆ ಅದ ಮತ್ತು ಎಲ್ಲಿ ಬಗ್ಬೇಕು ಅವ್ರು ಮತ್ತು ಅವ್ರು ಈಗ ಕೊಡ್ಸಾಳ ಈಗ ಮೊದ್ಲು ಬೇಕಂತಿದ್ದೆಲ್ಲ ಈಗ ಬಗ್ಗಂದ್ರೆ ಬಗ್ತಾರ ಅವ್ರು ಹುಡುಗರು ಹೆದರ್ಕಿಲ್ದಂಗೆ ಆಕತಿ ಅವ್ರ ಅಪ್ಪಂದು ಏನೂ ನಡೆದಿಲ್ಲ ಮನ್ಯಾಗೆಲ್ಲ ಆಕಿದ ಅಂಬಕ್ಕಂತ ಇರತ್ತಾನ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಫ್ರೆಂಡ್ಸ್ ದಯವಿಟ್ಟು ಕ್ಷಮೆ ಇರಲಿರಿ ಎಲ್ಲರೂ 2 ಕತೆಗಳನ್ನು ಹಾಕ್ರಿ ಕಮಲಕ್ಕರ ಅಂತಂದು ಕೇಳ್ತೀರಿ ದಯವಿಟ್ಟು ಕ್ಷಮಿಸ್ರಿ ಹಾಕ್ತೀನಿ ರೀ ಸ್ವಲ್ಪ ಸಮಯ ಕೊಡ್ರಿ ಮನೆ ಕೆಲಸ ಇರ್ತಾವಲ್ರಿ ಹಾಗಾಗಿ ಮನೆ ಕೆಲಸಗಳನ್ನು ಮುಗಿಸ್ಕೊಂಡು ಪ್ರತಿನಿತ್ಯ 2 ಕತೆಗಳನ್ನು ಹಾಕಕ್ಕೆ ನನಗೂ ಸ್ವಲ್ಪ ಸಮಯ ಸಿಗವಲ್ತ್ರಿ ಹಾಗಾಗಿ ಯಾರೋ ಬೇಜಾರಾಗಕ್ಕೆ ಹೋಗ್ಬೇಡ್ರಿ ಖಂಡಿತ ನಂಗೆ ಟೈಮ್ ಸಿಕ್ತಪ್ಪ ಅಂತಂದ್ರೆ ನಾನು ಒಂದು ಕತೆಗಳನ್ನು ಹಾಕೋದಕ್ರೆ ಮಿಸ್ ಮಾಡಂಗಿಲ್ಲ ರೀ ನಾನು ಕತೆಗಳನ್ನು ಹಾಕ್ತೀನಿ ರೀ ದಯವಿಟ್ಟು ಸಮಯ ಕೊಡ್ರಿ ಫ್ರೆಂಡ್ಸ 2 ಕತೆಗಳನ್ನು ಹಾಕಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ರೀ ಇವತ್ತಿನ ಕತೆ ಸ್ವಲ್ಪ ಎಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ ಹೈಪ್ ಅಂತ ಆಪ್ಷನ್ ಐತೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ಮುಂದಿನ ಕತೆಯಿಂದ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ